ಹಾಯ್ ಅಕ್ಕ. ಓಕೆ, ಬನ್ನಿ ಮುಂದೆ ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಚೈತ್ರ, ಯಾವ ಹಾಡನ್ನು ಹಾಡ್ತಿದ್ದೀರಿ? ಮಾದಪ್ಪನ ಕುರಿತಾದಂಥ ಒಂದು ಮೂಲಧಾಡ್ಯ ಜಾನಪದ ಗೀತೆಯನ್ನು ಹಾಡ್ತಾ ಇದ್ದೀನಿ ಅಕ್ಕ. ಓಕೆ, ಬರಲಿ ಜೋರದ ಚಪ್ಪಾಳಿ ನಮ್ಮ ಚೈತ್ರ ಅವ್ರಿಗೆ. ಬಂದರು ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು. ಆರು ಗಲ್ಲಲಿ ಜಾರು ಗಲ್ಲಲಿ ಬಂದರು ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು. ಗುಡುಗುಟ್ಟಿದವು ಮಲೆಯ ಮಾದೇವು. ಮಾದೇವ ಎಂದರೆ ಮನೆಯೆಲ್ಲ ತುಂಬಿತು, ಮಾದೇವ ಎಂದರೆ ಮನೆಯೆಲ್ಲ ತುಂಬಿತು, ನಿಮ್ಮ ಪದವ ಸೋಕಿ ಮಲೆಯ ಮಾದೇವು, ನಿಮ್ಮ ಪದವ ಸೋಕಿ ಮಲೆಯ ಮಾದೇವು. ಆರು ಗಲ್ಲಲಿ ಆರು ಗಲ್ಲಲಿ ಜಾರು ಗಲ್ಲಲಿ ಬಂದರು ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ 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 ಮಾದೇವು. ಆರು ಗಲ್ಲಲಿ ಜಾರು ಗಲ್ಲಲಿ ಬಂದರು ಚೈತ್ರ, ಅಫ್ಕೋರ್ಸ್ ನೀವು ಎಷ್ಟು ಚೆನ್ನಾಗಿ ಹಾಡಿದ್ರಿ ಅನ್ನೋದ್ರ ಬಗ್ಗೆ ನಮ್ಮ ತೀರ್ಪುಗಾರರು ಹೇಳ್ತಾರೆ. ಬಟ್ ಐ ಹ್ಯಾವ್ ಅ ಕಾಂಪ್ಲಿಮೆಂಟ್ ನಿಮಗೆ. ನೀವು ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟಾಗಿ ಕೇಳ್ತಿದ್ರಿ ಏನು ಅಂತ. ಓಕೆ, ನೀವು ತುಂಬ ಚೆನ್ನಾಗಿ ಸ್ಮೈಲ್ ಮಾಡಿಕೊಂಡು ಹಾಡಿದ್ದು ನಮ್ಮೆಲ್ರಿಗೂ ಇಷ್ಟ ಆಯ್ತು. ಆ್ಯಕ್ಚುಲಿ ಥ್ಯಾಂಕ್ಸ್ ಅಕ್ಕ. ತುಂಬ ಚಂದ ಕಾಣಿಸ್ತಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಅರ್ಚನಾ ಮ್ಯಾಮ್. ನಮ್ಮ ಗಾನ ಸಿಂಚನದ ಮುದ್ದು ಹುಡುಗಿ ಚೈತ್ರ, ಬಹಳ ಮುದ್ದು. ನಗುವಿನಿಂದನೇ ಎಲ್ಲರನ್ನೂ ಗೆದ್ದುಬಿಡ್ತೀಯಮ್ಮ. ನಿಮ್ಮ ಪದವ ಸೋಕಿ ಮಲೆ. ಆಮೇಲೆ ತುಂಬ ವಿಶೇಷವಾಗಿದೆ ನಿನ್ನ ಧ್ವನಿ, ತುಂಬ ವಿಶೇಷವಾಗಿದೆ. ಚಂದದ ವಾಯ್ಸ್ ಕೊಟ್ಟಿದ್ದಾನೆ ನಿನಗೆ ಪರಮಾತ್ಮ. ಆರು ಗಲ್ಲಲಿ ಜಾರು ಗಲ್ಲಲಿ ಬಂದರು ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು. ಬಹಳ ಚೆನ್ನಾಗಿ ಹಾಡಿದೆ. ನನಗೆ ಖುಷಿಯಾಗಿದ್ದೇನು ಅಂದರೆ ಚರಣದಲ್ಲಿ ಸರ್ಪ್ರೈಸಿಂಗ್ಲಿ ಬೇರೆ ಸ್ವರಗಳು ಬರ್ತಾವೆ ಇದರಲ್ಲಿ. ಈ ರಾಗದಲ್ಲಿ ಇಲ್ಲದೆ ಇರೋ ಅನ್ಯ ರಾಗದ ಸ್ವರಗಳು ಬರ್ತವೆ. ಅದನ್ನು ಬಹಳಷ್ಟು ಜನ ಕಾಂಪಿಟೇಷನ್ ಅಂತ ಹಾಡೋದಕ್ಕೆ ಬಂದು ನಿಂತಾಗ ಹೆದರ್ಕೊಂಡು ಕನ್ಫ್ಯೂಸ್ ಮಾಡಿಕೊಂಡು ತಡಬಡಾಯಿಸ್ಬಿಡ್ತಾರೆ. ನೀನು ಬಹಳ ಚೆನ್ನಾಗಿ ನಿಭಾಯಿಸ್ಕೊಂಡು ಆ ಸ್ವರಗಳನ್ನು ಪ್ರಸ್ತುತಪಡಿಸ್ದು. ತುಂಬ ಖುಷಿಯಾಯಿತು. ಮುಂಬರುವ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಹಾಡುಗಳನ್ನು ಹಾಡಮ್ಮ. ಗಾಡ್ ಬ್ಲೆಸ್ ಯು. ಚೈತ್ರ ಅವರೇ, ಇದು ಮಲೆ ಮಹದೇಶ್ವರನ ಕುರಿತಾದ ಹಾಡಾದರೂ ಭಾಳ ಅಪರೂಪದ ಹಾಡಿದ್ದು. ಇದನ್ನು ಹೆಚ್ಚಿಗೆ ನಾವು ಎಲ್ಲಿ ಕೇಳಿಲ್ಲ. ಭಾಳ ಚಂದ ಹಾಡಿದ್ರಿ.
ಮೇಡಮ್ ಹೇಳಿದಾಗೆ ಒಳ್ಳೆ ಭವಿಷ್ಯ ಇದೆ ನಿಮಗೆ. ಇನ್ನು ನಿಮ್ಮ ಕಂಠದಲ್ಲಿ ಇನ್ನೂ ಒಳ್ಳೊಳ್ಳೆಯ ಹಾಡುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದಗಳು. ಮುನಿರಾಜು ಸರ್. ಮಲೆಯ ಮಾದೇಶ್ವರನ ಕಾವ್ಯದಲ್ಲಿ ಅನೇಕ ಹಾಡುಗಳು, ಕಾವ್ಯದಲ್ಲಿ ಬರುವಂಥ ತುಣುಕು ಗೀತೆಗಳು, ಬಿಡಿ ಗೀತೆಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇರ್ತೀರಿ. ಚೆನ್ನಾಗಿದೆ ಈ ಹಾಡು. ಸರಣಿ ಸಂಖ್ಯಮ ಪರಿಚಯ ಇದೆಯಾ ನಿಮಗೆ? ಡಿಪ್ಲೊಮಾ ಮಾಡ್ತಾ ಇದ್ದೀರಿ ಅಂತ ಹೌದು ಸರ್. ಜಾನಪದ ಮಹಾಕಾವ್ಯ. ಯಾರು ಸರಣಿ ಸಂಖ್ಯಮ ಗೊತ್ತಲ್ಲ? ಮಾದೇಶ್ವರನ ಮಹಾನ್ ಭಕ್ತೆ. ಸರಣಿ ಸಂಖ್ಯಮನ ತಾಯಿಯ ಮನೆ ದೇವರು ಮಾದೇಶ್ವರ ಅಲ್ವಾ? ನೀನು ಆ ಸರಣಿ ಸಂಖ್ಯಮ ಥರ ಕಾಣ್ತಾ ಇದೀಯ. ಬಹಳ ಅಪರೂಪದ ಹಾಡಿದು. ಆ ರಾಗ ಕೂಡ ವಿಶೇಷವಾಗಿದೆ. ಅದು ಹಾಡು ಜನಪದದಲ್ಲಿ ಈ ಥರದ್ದು ಅಪರೂಪ ಕೇಳೋಕ್ಕೆ. ಎರಡನೇ ಸಾಲ ಹಾಡ್ದಲ್ಲ, ಚರಣ ಹಾಡ್ದಲ್ಲ, ಈದು ಹುಲಿ ಅಂತ ಹಾಡೋದು ಒಂದೇ ಒಂದು ನುಡಿ ಹಾಡು. ಓಕೆ, ಏನು ಈದುಲಿಯ ಬೆನ್ನ ಮೇಲೆ ಅಂತಂದರೆ? ಮಾದೇಶ್ವರರು ಅವರ ಅಲ್ಲ, ಈದುಲಿ ಅಂದರೆ ಏನು? ಅದು ಮರಿ ಹಾಕಿರುವಂಥ. ಶಬಾಷ್, ಚಪ್ಪಾಳೆ ಕೊಡಿ. ವೆರಿ ಗುಡ್. ಈ ಜನಪದ ಭಾಷೆನಲ್ಲಿ ಈಯದು ಅಂದರೆ ಜನ್ಮ ಕೊಡೋದು ಅಂತ. ಆ ಮರಿ ಇರೋವಂಥ ಹುಲಿನ ತೊಗೊಂಬರೋದು ಅಷ್ಟು ಸುಲಭ ಅಲ್ಲಮ್ಮ. ಯಾಕೆ ಅಂದರೆ ಆ ಮರಿಗಳು ಇರೋ ಹುಲಿನ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಉದಾಹರಣೆಗೆ ಒಂದು ಸಣ್ಣ ನಾಯಿನೇ ಮರಿ ಹಾಕಿದ್ರೆ ಹತ್ರ ಹೋಗೋಕ್ಕಾಗಲ್ಲ. ಅಂಥದ್ರಲ್ಲಿ ಹುಲಿ ಹತ್ರ ಹೋಗೋಕ್ಕಾಗತ್ತಾ? ಮಾದೇಶ್ವರರಿಗೆ ಮಾತ್ರ ಸಾಧ್ಯ ಅಂತ ಈ ಹಾಡನ್ನು ತಿಳ್ಕೊಬೋದು ನಾವು. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ಗುಡ್ ಲಕ್ಸ್.